ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಬಲರಾಮನಿಂದ ದ್ವಿವಿಧನ ಸಂಹಾರವೆಂಬ 67ನೆಯ ಅಧ್ಯಾಯಕ್ಕೆ ಸ್ವಾಗತ. ಪರೀಕ್ಷಿತ ಮಹಾರಾಜನು ಹೇಳುತ್ತಾನೆ, ಭೂಯೋಹಂ ಶ್ರೋತುಮಿಚ್ಛಾಮಿ ರಾಮಸ್ಯಾದ್ಭುತ ಕರ್ಮಣಃ ಅನಂತಸ್ಯ ಅಪ್ರಮೇಯಸ್ಯ ಯದನ್ಯತ್ ಕೃತವಾನ್ ಪ್ರಭು. ಪೂಜ್ಯರೇ, ರಾಮನು ಅದ್ಭುತವಾದ ಕಾರ್ಯಗಳನ್ನು ಮಾಡತಕ್ಕವನು, ಅನಂತನು, ಅಪ್ರಮೇಯನು ಅಂದರೆ ಬಲರಾಮನು, ಬಲಭದ್ರನು. ಅಂತಹ ಬಲರಾಮ ಪ್ರಭುವು ಮಾಡಿದ ಇತರ ಸಾಹಸ ಕಾರ್ಯಗಳನ್ನು ಕೇಳುವ ಆಶಯದಿಂದಿರುತ್ತೇನೆ, ದಯಮಾಡಿ ಹೇಳಿರಿ. ಶ್ರೀ ಶುಕಮುನಿಗಳು ಹೇಳುತ್ತಾರೆ, ಪರೀಕ್ಷಿತ ಮಹಾರಾಜ, ದ್ವಿವಿಧನೆಂಬ ಹೆಸರಿನ ಮಹಾಶಕ್ತಿವಂತನಾದ ಒಬ್ಬ ವಾನರ ಶ್ರೇಷ್ಠನಿದ್ದನು. ಅವನು ಭೌಮಾಸುರನಿಗೆ ಮಿತ್ರನೂ, ಸುಗ್ರೀವನಿಗೆ ಮಂತ್ರಿಯೂ, ಮೈಂದನಿಗೆ ಸಹೋದರನೂ ಆಗಿದ್ದನು. ತನ್ನ ಮಿತ್ರನಾದ ನರಕಾಸುರನನ್ನು ಶ್ರೀಕೃಷ್ಣನು ಸಂಹರಿಸಿದನೆಂಬ ವಾರ್ತೆಯನ್ನು ಕೇಳುತ್ತಲೇ ದ್ವಿವಿಧನು ಮಿತ್ರ ಹಂತಕನಿಗೆ ತಕ್ಕ ಪ್ರತೀಕಾರವನ್ನು ಮಾಡಿ ಮಿತ್ರ ಋಣವನ್ನು ತೀರಿಸಬೇಕೆಂಬ ಆಶಯದಿಂದ ರಾಷ್ಟ್ರದಲ್ಲಿ ಗೊಂದಲವನ್ನೆಬ್ಬಿಸಲು ಪ್ರಾರಂಭಿಸಿದನು. ಅವನು ತನ್ನ ಅನುಯಾಯಿಗಳೊಡನೆ ನಗರಗಳನ್ನು, ಪಟ್ಟಣಗಳನ್ನು, ಗ್ರಾಮಗಳನ್ನು, ಹಳ್ಳಿಗಳನ್ನು, ಗೋಶಾಲೆಗಳನ್ನು ಸುಡಲು ಪ್ರಾರಂಭಿಸಿದನು. ಕೆಲವು ಕಡೆಗಳಲ್ಲಿ ಆ ದುಷ್ಟನು ಪರ್ವತಗಳನ್ನೇ ಕಿತ್ತು ಊರುಗಳ ಮೇಲೂ ಗ್ರಾಮಗಳ ಮೇಲೂ ಹಾಕಿ ಅಲ್ಲಿದ್ದ ಸಮಸ್ತ ಪ್ರಾಣಿಗಳನ್ನು ಏಕಕಾಲದಲ್ಲಿ ಧ್ವಂಸ ಮಾಡುತ್ತಿದ್ದನು. ಇಂತಹ ದಾಂಧಲೆಗಳನ್ನು ಅವನು ವಿಶೇಷವಾಗಿ ಅವನ ಮಿತ್ರನ ಹಂತಕನಾದ ಶ್ರೀಕೃಷ್ಣನು ವಾಸ ಮಾಡುತ್ತಿದ್ದ ಅನರ್ಥ ದೇಶದಲ್ಲಿಯೇ ಮಾಡುತ್ತಿದ್ದನು. 10,000 ಆನೆಗಳ ಬಲವನ್ನು ಹೊಂದಿದ್ದ ಆ ದ್ವಿವಿಧನು ಕೆಲವು ಸಮಯಗಳಲ್ಲಿ ಸಮುದ್ರದ ಮಧ್ಯದಲ್ಲಿ ನಿಂತು 2 ಕೈಗಳಿಂದಲೂ ನೀರನ್ನು ಒಗ್ಗುತ್ತಾ ಸಮುದ್ರ ತೀರದಲ್ಲಿದ್ದ ದೇಶಗಳನ್ನು ನೀರಿನಲ್ಲಿ ಮುಳುಗಿಸಿ ಬಿಡುತ್ತಿದ್ದನು. ಆ ನೀಚನು ಕೆಲವೊಮ್ಮೆ ಋಷಿಗಳ ಆಶ್ರಮಗಳಿಗೆ ಹೋಗಿ ಅಲ್ಲಿದ್ದ ಗಿಡ ಮರ ಬಳ್ಳಿಗಳನ್ನು ಕಿತ್ತು ಹಾಕುತ್ತಿದ್ದನು. ಯಜ್ಞಕ್ಕೆ ಸಂಬಂಧಿಸಿದ ಅಗ್ನಿಕುಂಡಗಳಲ್ಲಿ ಮೂತ್ರ ಪುರೀಷಗಳನ್ನು ಉತ್ಸರ್ಜಿಸಿ ಯಜ್ಞ ಕರ್ಮಗಳನ್ನೇ ಕೆಡಿಸುತ್ತಿದ್ದನು. ಬಲ ಮದದಿಂದ ಅತ್ಯಂತ ಗರ್ವಿಷ್ಠನಾಗಿದ್ದ ಆ ದ್ವಿವಿಧನು ಸ್ತ್ರೀಯರನ್ನು ಪುರುಷರನ್ನು ಹೊತ್ತುಕೊಂಡು ಹೋಗಿ ಪರ್ವತದ ಗುಹೆಗಳಲ್ಲಿಟ್ಟು ಕಣಜದ ಹುಳುವು ಅವರೇ ಹುಳುವನ್ನು ತನ್ನ ಗೂಡಿನಲ್ಲಿಟ್ಟು ಗೂಡನ್ನು ಮುಚ್ಚಿಬಿಡುವಂತೆ ಪರ್ವತದ ಶಿಖರಗಳಿಂದ ಸ್ತ್ರೀ ಪುರುಷರಿದ್ದ ಆ ಗುಹೆಗಳನ್ನು ಮುಚ್ಚಿಬಿಡುತ್ತಿದ್ದನು. ಹೀಗೆ ದುಷ್ಟನಾದ ಆ ದ್ವಿವಿಧನು ದೇಶಗಳನ್ನೇ ಹಾಳು ಮಾಡುತ್ತಾ ಪತಿವ್ರತ ಸ್ತ್ರೀಯರನ್ನು ಕೆಡಿಸುತ್ತಾ ಸ್ವೇಚ್ಛೆಯಿಂದ ಸಂಚರಿಸುತ್ತಿದ್ದಾಗ ಕರ್ಣಾನಂದಕರವಾದ ಸಂಗೀತವನ್ನು ಕೇಳಿ ಆ ಸಂಗೀತದ ಧ್ವನಿಯನ್ನೇ ಅನುಸರಿಸಿ ರೈವತಕ ಪರ್ವತಕ್ಕೆ ಹೋದನು. ಅಲ್ಲಿಯೇ ಅವನು ಯದುವಂಶ ಶಿರೋಮಣಿಯಾದ ಕಮಲ ಪುಷ್ಪಗಳ ಮಾಲೆಯನ್ನು ಧರಿಸಿದ್ದ ಸರ್ವಾಂಗ ಸುಂದರನಾಗಿದ್ದ ಲಲನೆಯರ ಮಧ್ಯದಲ್ಲಿ ವಿರಾಜಮಾನನಾಗಿದ್ದ ಬಲರಾಮನನ್ನು ನೋಡಿದನು. ಆ ಸಮಯದಲ್ಲಿ ಬಲರಾಮನು ವಾರುಣಿ ಮಧುವನ್ನು ಪಾನ ಮಾಡಿ ಮಧುರವಾದ ಸಂಗೀತವನ್ನು ಹಾಡುತ್ತಿದ್ದನು. ಅವನ ಕಣ್ಣುಗಳು ಆನಂದೋನ್ಮಾದದಿಂದ ಸುತ್ತುತ್ತಿದ್ದವು. ಮಧೋದಕವನ್ನು ಸುರಿಸುವ ಆನೆಯಂತೆ ಬಲರಾಮನು ಬಲಿಷ್ಠವಾದ ಶರೀರದಿಂದ ರಾರಾಜಿಸುತ್ತಿದ್ದನು. ದುಷ್ಟನಾದ ದ್ವಿವಿಧ ವಾನರನು ಬಲರಾಮನಿದ್ದಲ್ಲಿಗೆ ಬಂದು ಅಲ್ಲಿದ್ದ ಮರದ ಮೇಲೆ ಹತ್ತಿ ಅದರ ಕೊಂಬೆಗಳನ್ನು ರಭಸದಿಂದ ಅಲ್ಲಾಡಿಸತೊಡಗಿದನು. ಕೆಲವು ಸಮಯಗಳಲ್ಲಿ ಸ್ತ್ರೀಯರ ಮುಂದೆ ನಿಂತು ಕಲಕಲ ಶಬ್ದ ಮಾಡುತ್ತಾ ತಾನಿರುವುದನ್ನು ತೋರಿಸಿಕೊಳ್ಳುವನು. ಯುವತಿಯರು ಸ್ವಾಭಾವಿಕವಾಗಿ ಚಂಚಲೆಯರು, ಹಾಸ್ಯಪ್ರಿಯರು ಆಗಿರುತ್ತಾರೆ. ದ್ವಿವಿಧ ಕಪಿಯು ದಿಟ್ಟತನದಿಂದ ಮಾಡುತ್ತಿದ್ದ ನಾನಾ ವಿಧವಾದ ಚೇಷ್ಟೆಗಳನ್ನು ಕಂಡು ಬಲರಾಮನ ಪ್ರೇಯಸಿಯರು ಪಕಪಕನೆ ನಗತೊಡಗಿದರು. ದ್ವಿವಿಧನು ಅವರ ಕಡೆಗೆ ಮುಖ ಮಾಡಿಕೊಂಡು ಹಲ್ಲು ಕೆರೆಯುತ್ತಾ, ಗರ್ಜಿಸುತ್ತಾ, ಹುಬ್ಬನ್ನು ಹಾರಿಸುತ್ತಾ ನಾನಾ ಪ್ರಕಾರವಾದ ಚೇಷ್ಟೆಗಳನ್ನು ಮಾಡುತ್ತಿದ್ದನು. ಬಲರಾಮನು ನೋಡುತ್ತಿದ್ದಂತೆಯೇ ದ್ವಿವಿಧನು ತನ್ನ ಪೃಷ್ಠಭಾಗವನ್ನು ಬಲರಾಮನ ಸ್ತ್ರೀಯರಿಗೆ ತೋರಿಸುತ್ತಾ ಅಣಕಿಸಿದನು. ಇದನ್ನು ಸಹಿಸಿಕೊಳ್ಳಲಾರದೆ ಪ್ರಹರಿಸುವವರಲ್ಲಿ ಶ್ರೇಷ್ಠನಾದ ಬಲರಾಮನು ಕಪಿಗೆ ಕಲ್ಲಿನಿಂದ ಗುರಿಯಿಟ್ಟು ಹೊಡೆದನು. ಬಲರಾಮನೆಸೆದ ಕಲ್ಲಿನ ಪೆಟ್ಟನ್ನು ಧೂರ್ತ ಕಪಿಯು ಹೇಗೋ ತಪ್ಪಿಸಿಕೊಂಡು ಬಲರಾಮನ ಸಮೀಪದಲ್ಲಿದ್ದ ಮದಿರೆಯ ಸ್ಥಾಲಿಯನ್ನೇ ಎತ್ತಿಕೊಂಡು ದೂರಕ್ಕೆ ಹೋಗಿ ಹಲ್ಲು ಕೆರೆದು ನಗುತ್ತಾ ಬಲರಾಮನ ಕೋಪವನ್ನು ಕೆರಳಿಸುತ್ತಾ ಅವನೊಡನೆ ಆಟವಾಡುತ್ತಿದ್ದನು. ಧೂರ್ತನಾದ ದ್ವಿವಿಧನು ತನ್ನ ಚೇಷ್ಟೆಗಳನ್ನು ಅಷ್ಟಕ್ಕೆ ನಿಲ್ಲಿಸಲಿಲ್ಲ. ಬಲಿಷ್ಠನಾಗಿದ್ದ ಮತ್ತು ಮದೋದ್ಧತನಾಗಿದ್ದ ಆತನು ಮದಿರೆಯ ಸ್ಥಾಲಿಯನ್ನೇ ಒಡೆದು ಹಾಕಿದನು. ಬಲರಾಮನ ಉಪಸ್ಥಿತಿಯನ್ನು ಲೆಕ್ಕಿಸದೆಯೇ ಆತನ ಸ್ತ್ರೀಯರು ಹುಟ್ಟಿದ್ದ ಸೀರೆಗಳನ್ನು ಹರಿದು ಹಾಕಿದನು. ಇಂತಹ ತಿರಸ್ಕಾರವನ್ನು ಬಲರಾಮನಿಗೆ ತಡೆಯಲಾಗಲಿಲ್ಲ. ಅನರ್ಥ ದೇಶದಲ್ಲಿ ಅವನ ಉಪದ್ರವವು ಹೆಚ್ಚಾಗಿರುವುದೆಂಬ ವಿಷಯವು ಬಲರಾಮನಿಗೆ ತಿಳಿದಿತ್ತು. ದ್ವಿವಿಧನ ಉದ್ಧತತನವನ್ನು ಪ್ರತ್ಯಕ್ಷವಾಗಿಯೇ ಕಂಡ ಬಲರಾಮನು ಅತ್ಯಂತ ಕ್ರುದ್ಧನಾಗಿ ಶತ್ರುವನ್ನು ಒಡನೆಯೇ ಸಂಹರಿಸಬೇಕೆಂಬ ಆಶಯದಿಂದ ಮುಸಲಾಯುಧವನ್ನೆತ್ತಿಕೊಂಡನು. ಮಹಾವೀರ್ಯನಾದ ದ್ವಿವಿಧನು ಕೂಡ ಸಾಲವೃಕ್ಷವೊಂದನ್ನು ಕಿತ್ತುಕೊಂಡು ವೇಗವಾಗಿ
ಬಲರಾಮನ ಬಳಿಗೆ ಬಂದು ಆತನ ತಲೆಯ ಮೇಲೆ ರಭಸದಿಂದ ಪ್ರಹರಿಸಿದನು. ಪರ್ವತದಂತೆ ಸುಸ್ಥಿರನಾಗಿ ನಿಂತಿದ್ದ ಬಲರಾಮನು ತನ್ನ ತಲೆಯ ಮೇಲೆ ಬೀಳಲಿದ್ದ ವೃಕ್ಷವನ್ನು ಹಿಡಿದನು. ಬಳಿಕ ಸುನಂದವೆಂಬ ಮುಸಲಾಯುಧದಿಂದ ದ್ವಿವಿಧನನ್ನು ಪ್ರಹರಿಸಿದನು. ಮುಸಲಾಯುಧ ಪ್ರಹಾರದಿಂದ ದ್ವಿವಿಧನ ತಲೆಯು ಒಡೆದು ರಕ್ತವು ಧಾರಾಕಾರವಾಗಿ ಹರಿಯಲಾರಂಭಿಸಿತು. ಆ ಸಮಯದಲ್ಲಿ ಆತನು ಗೈರಿಕಾದಿ ಧಾತುಗಳಿಂದ ಕೂಡಿದ ಪರ್ವತದಂತೆಯೇ ಕಾಣುತ್ತಿದ್ದನು. ತಲೆಯೊಡೆದು ರಕ್ತವು ಸುರಿಯುತ್ತಿದ್ದರೂ ಮಹಾಬಲಿಷ್ಠನಾಗಿದ್ದ ದ್ವಿವಿಧನು ಅದನ್ನು ಲೆಕ್ಕಿಸಲೇ ಇಲ್ಲ. ಒಡನೆಯೇ ಮತ್ತೊಂದು ಹೆಮ್ಮರವನ್ನು ಕಿತ್ತು ತನ್ನ ಭುಜಬಲದಿಂದ ಅದನ್ನು ಪತ್ರರಹಿತವನ್ನಾಗಿ ಮಾಡಿ ಅದರಿಂದ ಬಲರಾಮನನ್ನು ಪ್ರಹರಿಸಿದನು. ಬಲರಾಮನು ಕ್ಷಣಮಾತ್ರದಲ್ಲಿ ಆ ವೃಕ್ಷವನ್ನು ಮುಸಲಾಯುಧದಿಂದ 100 ಚೂರುಗಳನ್ನಾಗಿ ಮಾಡಿಬಿಟ್ಟನು. ಇದರಿಂದ ಕ್ರುದ್ಧನಾದ ದ್ವಿವಿಧನು ಮತ್ತೊಂದು ವೃಕ್ಷವನ್ನು ಕಿತ್ತು ಬಲರಾಮನನ್ನು ಪ್ರಹರಿಸಿದನು. ಅದನ್ನೂ ಕೂಡ ಬಲರಾಮನು 100 ಚೂರುಗಳಾಗಿ ಕತ್ತರಿಸಿದನು. ದ್ವಿವಿಧನು ವೃಕ್ಷಗಳನ್ನು ಕೀಳುವುದು, ನಿಷ್ಪತ್ರವನ್ನಾಗಿ ಮಾಡುವುದು, ಬಲರಾಮನನ್ನು ಪ್ರಹರಿಸುವುದು, ಬಲರಾಮನು ಅದನ್ನು ಕತ್ತರಿಸಿ ಹಾಕುವುದು, ಈ ಕಾರ್ಯವು ಸತತವಾಗಿ ನಡೆದು ರೈವತಕ ಪರ್ವತದಲ್ಲಿದ್ದ ವೃಕ್ಷಗಳೆಲ್ಲವೂ ಮುಗಿದು ಹೋದವು. ಇಬ್ಬರು ವೀರರು ಸೇರಿ ರೈವತಕ ಪರ್ವತದಲ್ಲಿದ್ದ ಆ ಅರಣ್ಯವನ್ನು ವೃಕ್ಷಗಳಿಂದ ರಹಿತವನ್ನಾಗಿ ಮಾಡಿಬಿಟ್ಟರು. ವೃಕ್ಷಗಳು ಸಿಕ್ಕದಿರಲು ಕ್ರುದ್ಧನಾಗಿದ್ದ ದ್ವಿವಿಧನು ಪರ್ವತದಲ್ಲಿದ್ದ ಬಂಡೆಗಳನ್ನೇ ಕಿತ್ತು ಬಲರಾಮನ ಮೇಲೆ ಎಸೆಯತೊಡಗಿದನು. ಮಹಾಬಲಿಷ್ಠನಾದ ಮುಸಲಾಯುಧನು ಕಲ್ಲಿನ ಮಳೆಯನ್ನು ಕೂಡ ಮುಸಲಾಯುಧದಿಂದ ಲೀಲಾಜಾಲವಾಗಿ ಪುಡಿ ಪುಡಿ ಮಾಡಿಬಿಟ್ಟನು. ಹತ್ತಿರದಲ್ಲಿದ್ದ ಬಂಡೆಗಳು ಮುಗಿದು ಹೋದವು. ಬಳಿಕ ಕಪೀಶ್ವರನು ತಾಳೆಯ ಮರದಂತೆ ಸುದೀರ್ಘವಾಗಿದ್ದ ತನ್ನ ಕೈಗಳನ್ನೇ ಮುಷ್ಟಿಯನ್ನಾಗಿ ಮಾಡಿಕೊಂಡು ರೋಹಿಣಿ ಪುತ್ರನಾದ ಬಲರಾಮನ ಬಳಿಗೆ ಬಂದು ತನ್ನ ಆ 2 ಮುಷ್ಟಿಗಳಿಂದಲೂ ಬಲರಾಮನ ವಕ್ಷಸ್ಥಳಕ್ಕೆ ಪ್ರಹರಿಸಿದನು. ಇದರಿಂದ ಪರಮ ಕ್ರುದ್ಧನಾದ ಯಾದವೇಂದ್ರನಾದ ಬಲರಾಮನು ಮುಸಲಾಯುಧದಿಂದ ಮತ್ತು ಹಲಾಯುಧದಿಂದ ದ್ವಿವಿಧನ ಜತೃ ಪ್ರದೇಶವಾದ ಅಂದರೆ ಕುತ್ತಿಗೆಯಲ್ಲಿ ಬಲವಾಗಿ ಪ್ರಹರಿಸಿದನು. ಒಡನೆಯೇ ಕಪೀಶ್ವರನು ರಕ್ತವನ್ನು ಕಕ್ಕುತ್ತಾ ಕೆಳಗೆ ಬಿದ್ದನು. ಬಿರುಗಾಳಿಯಿಂದ ಸಮುದ್ರದಲ್ಲಿರುವ ನೌಕೆಯು ಅಲ್ಲಾಡುವಂತೆ ಕಪೀಶ್ವರನು ಕೆಳಗೆ ಬೀಳುತ್ತಲೇ ಇಳಿಜಾರು ಪ್ರದೇಶಗಳಿಂದಲೂ ವೃಕ್ಷಗಳಿಂದಲೂ ಕೂಡಿದ್ದ ರೈವತಕ ಪರ್ವತವು ನಡುಗಿ ಹೋಯಿತು. ಆಕಾಶದಲ್ಲಿ ದೇವತೆಗಳು ಬಲರಾಮನಿಗೆ ಜಯವಾಗಲಿ ಎಂದು ಜಯಘೋಷ ಮಾಡಿದರು. ಸಿದ್ಧರು ಅನಂತನೂ ಅಪ್ರಮೇಯನೂ ಆದ ಬಲರಾಮನಿಗೆ ನಮೋ ನಮಃ ಎಂದು ನಮಸ್ಕಾರ ಮಾಡಿದರು. ಋಷಿ ಮುನಿಗಳು ಸಾಧು ಬಲರಾಮ ಸಾಧು ಎಂದು ಪ್ರಶಂಸೆ ಮಾಡುತ್ತಾ ಬಲರಾಮನ ಮೇಲೆ ಹೂಮಳೆಗೆರೆದರು. ಪರೀಕ್ಷಿತ ಮಹಾರಾಜ, ಹೀಗೆ ಬಲರಾಮನು ಜಗತ್ತಿಗೆ ಉಪದ್ರವವನ್ನುಂಟು ಮಾಡುತ್ತಿದ್ದ ದ್ವಿವಿಧನನ್ನು ಸಂಹರಿಸಿ ಪುರ ಜನರಿಂದ ಸ್ತುತಿಸಲ್ಪಡುತ್ತಾ ರೈವತಕ ಪರ್ವತದಿಂದ ದ್ವಾರಕಾಪಟ್ಟಣಕ್ಕೆ ಹಿಂದಿರುಗಿದನು ಎಂಬಲ್ಲಿಗೆ ಮಹಾಪುರಾಣವು ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ದಶಮ ಸ್ಕಂದದ 67ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.